ನಾವು ನೋಡೋಣ ಬನ್ನಿ. ನಮ್ಮ ಮನೆಯಲ್ಲಿ ಹೇಗೆ ಕೃಷ್ಣ ಕುಣಿದಾಡಿದ್ದಾನೆ, ನಳದಾಡಿದ್ದಾನೆ ಅನ್ನೋದನ್ನ ನಾವು ನೋಡೋಣ ಬನ್ನಿ. ಪರಮಾತ್ಮನಿಗೆ ಪಂಚ ಆಯುಧಗಳು: ಶಂಖ, ಚಕ್ರ, ಗದ, ಶಾರ್ಂಗ ಹಾಗೆ ಗದೆ. ಹೀಗೆ 5 ವಿಧವಾಗಿರುವಂತಹ ಆಯುಧಗಳು ಪರಮಾತ್ಮನಿಗೆ. ಪರಮಾತ್ಮ ಹುಟ್ಟಬೇಕಾದ್ರೆ ಜಾತೋಸಿ ದೇವದೇವೇಶ ಶಂಖಚಕ್ರ ಗದಾಧರ ಎಂಬುದಾಗಿ ತಿಳಿಸಿದ್ದಾರೆ. ಹಾಗೆ ಜೈಲಲ್ಲಿ ಹುಟ್ಟಿದಾಗ ಅವನು ಶಂಖಚಕ್ರ ಗದಾಪಾಣಿಯಾಗಿ ಹುಟ್ಟಿದಾಗ ವಸುದೇವ ದೇವಕಿ ಅವನ್ನ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ, ನೀನು ಎಳೆ ಮಗುವಾಗಿ 2 ಕೈಗಳಿಂದ ಹುಟ್ಟು ಅಂತ ಹೇಳಿದಾಗ ಪರಮಾತ್ಮ ಎಳೆ ಮಗುನಾಗಿ ಇಲ್ಲಿ ಮಲಗಿರೋದನ್ನು ನೀವು ನೋಡಬಹುದು. ಈಗ ಫಲವಸ್ತ್ರದಲ್ಲಿ ನಾವು ಹಣ್ಣುಗಳೆಲ್ಲ ಕಟ್ಟಿದೀವಿ ಎಲ್ಲರ ಮನಲ್ಲೂ. ಸಾಮಾನ್ಯವಾಗಿ ಫಲವಸ್ತ್ರದಲ್ಲಿ ಹಣ್ಣು ಇಲ್ಲ ತಿಂಡಿಗಳನ್ನ ಕಟ್ತಾರೆ. ನಾ ತಿಂಡಿ ಗಿಂಡಿ ಕಟ್ಟಿಲ್ಲ. ಇಲ್ಲಿ ನೋಡಿ, ಚಕ್ಲಿನಲ್ಲೇ ಕೂಡೆಗಳನ್ನು ಮಾಡಿ ಅದರಲ್ಲಿ ಒಂದೊಂದರಲ್ಲೂ ಕೂಡ ಈ ತರ ಕೂಡೆಗಳನ್ನ ಮಾಡಿ ಅದ್ರ ಒಂದೊಂದರಲ್ಲೂ ಕೂಡ ಬೆಣ್ಣೆ ಇಟ್ಟಿದ್ದೇನೆ. ಕೃಷ್ಣ ಬೆಣ್ಣೆ ಹತ್ತಿ ತಗೊಳ್ಳೋದಕ್ಕೆ ಪಾಪ ಅವನಿಗೂ ಒಂದು ಸಹಾಯ ಮಾಡ್ಬೇಕಲ್ವಾ, ಅದಕ್ಕೊಂದು ಏಣಿ ತರ ಮಾಡಿ ಏಣಿನಲ್ಲಿ ಕೃಷ್ಣ ಇರೋ ಹಾಗೆ ಕಟ್ಟಿ ಎಲ್ಲ ಮಾಡಿದ್ದೇನೆ. ಇದೆಲ್ಲ ನೋಡಿದಾಗ ನಮಗೂ ಎಷ್ಟು ಖುಷಿ ಆಗುತ್ತೆ. ಪರಮಾತ್ಮ ನಿಜವಾಗ್ಲೂ ಹೋಗಿ ಬೆಣ್ಣೆ ತಿನ್ನಕ್ ಹೋಗ್ತಾ ಇದ್ದಾರೆ. ಎಲ್ಲರೂ ಅವನಿಗೆ ಗಲಾಟೆ ಮಾಡ್ತಾ ಇದ್ದಾನೆ, ನಮ್ಮನ್ನು ಬೆಣ್ಣೆ ತಿಂದಾನೆ ಅಂತ ಹೇಳಿ ದೂರನ್ನು ಕೊಟ್ಟಾಗ ನಾವೆಲ್ಲ ಕೇಳಿದೀವಿ ಅಲ್ವಾ. ಇಲ್ಲಿ ನಾವು ಕೂಡ ಇದನ್ನ ಅನುಭವಿಸ್ಬೋದು ಅಂತ ಈ ತರ ಮಾಡಿದ್ದೇನೆ. ಇಲ್ಲಿ ಈಗ ನಾವು ನೋಡಬಹುದು, ಪಿನ್ನಳುಹ ಮುನ್ನಳುಹ ಅಂತ ದೇವರಿಗೆ ಹೇಳ್ತೀವಿ. ಪಿನ್ಗಡೆ ನೋಡಿ ಜಡ ಬಂಗಾರ ಇದೆಲ್ಲ ಮಂಡಿ ಕಾಲು ಊರ್ಕೊಂಡು ಬರ್ತಾ ಇರಂಗೆ ಮಕ್ಕಳು ಹೇಗೆ ಅಮಗಾಲ್ ಇಟ್ಕೊಂಡ್ ಬರ್ತಾರೋ ಹಾಗೆ ಅಮಗಾಲ್ ಇಟ್ಕೊಂಡ್ ಬರ್ತಾ ಇದ್ದಾನೆ ಕೃಷ್ಣ. ಇಲ್ಲಿ ಮುಂದೆ ಬಂದಾಗ ಕೃಷ್ಣ ಅಮಗಾಲ್ ಇಟ್ಕೊಂಡು ಕೈನಲ್ಲಿ ಬೆಣ್ಣೆಯನ್ನು ಇಟ್ಕೊಂಡ್ ಬರ್ತಾ ಇದ್ದಾನೆ. ನೋಡಿ, ಯಶೋಧಾದೇವಿ ಕೃಷ್ಣನ ಬಾ ಅಂತ ಕರೀತಾ ಇದ್ದಾಳೆ. ನಾವು ನೋಡಬಹುದು, ಇದನ್ನ ಅನುಭವಿಸ್ಬೋದು. ಪರಮಾತ್ಮನ ಮಕ್ಕಳನ್ನ ನಾವು ಬಾ ಅಂತ ಕರಿಯ ಹಾಗೆ ಯಶೋಧೆನೂ ಕರೀತಾ ಇದ್ದಾಳೆ ಕೃಷ್ಣನನ್ನ. ಕಂಸ ಏನ್ ಮಾಡ್ದ, ದೇವಕಿಗೆ ಮದುವೆಯನ್ನು ಮಾಡಿ ಗಂಡನ ಮನೆಗೆ ಕರ್ಕೊಂಡೋಗಿ ಬಿಡ್ತಾ ಇದ್ದಾಗ ಅಶರೀರವಾಣಿ ಆಗುತ್ತೆ. ನೀನು ಇಷ್ಟು ಸಂತೋಷವಾಗಿ ದೇವಕಿನ ವಸುದೇವನ ಕರ್ಕೊಂಡೋಗಿ ಬಿಡ್ತಾ ಇದೆಯಲ್ಲ, ದೇವಕಿ 8ನೇ ಮಗ ನಿನ್ನ ಸಂಹಾರ ಮಾಡ್ತಾನೆ ಅಂತ ಹೇಳಿದಾಗ ಇನ್ನು 8ನೇ ಮಗು ತಾನೆ ಎಂಬುದಾಗಿ ಹೋಗಿ ಬಿಟ್ಬಿಟ್ಟು ಬರ್ತಾನೆ. ನಮ್ಗೆ ಯಾವಾಗ್ಲೂ ಕೂಡ ನಾರದರು ಪ್ರಪಂಚಕ್ಕೆ ಒಳ್ಳೆದನ್ನೇ ಮಾಡೋವಂಥವ್ರು ನಾರದರು. ಆಗ ನಾರದರು ಬರ್ತಾರೆ, ಕಂಸನ ಭೇಟಿ ಆಗ್ತಾರೆ. ಭೇಟಿ ಆದಾಗ ಕಂಸ ಬಂದು ಏನು ಅಂತ ಕೇಳಿದಾಗ, ಏನಪ್ಪ ನೀ ಇಷ್ಟು ಸಂತೋಷವಾಗಿ ಯಾವ ಯೋಚನೆ ಇಲ್ಲದೆ ಇದೆಯಾ ಅಂತ ಕೇಳಿದಾಗ ಏನು ಅಂತ ಕೇಳ್ತಾನೆ. ದೇವಕಿಯ ಮಗ ನಿನ್ನ ಕೊಲ್ತಾನಲ್ಲ, ನೀ ಹೇಗೆ ಸುಮ್ಮನೆ ಇದೆಯಾ ಅಂತ ಕೇಳಿದಾಗ ಅವನು ಹೇಳ್ತಾನೆ, 8ನೇ ಮಗು ತಾನೇ ಕೊಲ್ಲೋದು, ಈಗ ನಾನು ಯಾಕೆ ಸುಮ್ಮನೆ ಇರಬೇಕು ಅಂತ ಹೇಳಿದಾಗ ನಾರದ್ರು ಹೇಳ್ತಾರೆ, 8ನೇ ಮಗು 1ನೇ ಮಗು ಆಗಿ ಆಗ್ಬಿಟ್ರೆ ಏನ್ ಮಾಡ್ತೀಯಾ ಅಂತ ಕೇಳಿದಾಗ ಅವನ್ನ ಪ್ರಿಸನ್ಗೆ ಹಾಕ್ಬಿಡ್ತಾರೆ, ಜೈಲಿಗೆ ಹಾಕ್ಬಿಡ್ತಾರೆ. ಅವನಿಗೆ 6 ಮಕ್ಕಳಾಗತ್ತೆ. 7ನೇ ಮಗು ಬಲರಾಮ, ಅದು ಗರ್ಭಸ್ರಾವವಾಗಿ ರೋಹಿಣಿ ಗರ್ಭಕ್ಕೆ ಹೊರಟೋಗುತ್ತೆ. ಆಮೇಲೆ 8ನೇ ಮಗು ಹುಟ್ಟುತ್ತಾನೆ. ನಾಗಪರ್ಯಂಕ ಮುತ್ಸೃಜ್ಯ ಹ್ಯಾಗತೋ ಮಧುರಾಂಪುರಿ ಎಂಬುದಾಗಿ ಮಧುರಾ ಪಟ್ಟಣದಲ್ಲಿ ಕೃಷ್ಣ ಜನನ. ಹುಟ್ಟದಾಗ ಹೇಗೆ ಹುಟ್ಟದ? ಚತುರ್ಭುಜನಾಗಿ ಹುಟ್ಟುತ್ತಾ ಇದ್ದಾನೆ ಕೃಷ್ಣ. ತಿರ್ಗಾ ವಸುದೇವ ದೇವಿಕಿಯರು ಪ್ರಾರ್ಥನೆ ಮಾಡಿ ಸಾಮಾನ್ಯವಾಗಿರುವಂತಹ 2 ಕೈಯಲ್ಲಿ ಮಗುವಾಗಿರು ಅಂತ ಹೇಳಿದಾಗ ಸಾಧಾರಣವಾಗಿ ಮಗು ಆಗ್ತಾನೆ ಕೃಷ್ಣ ಪರಮಾತ್ಮ. ಹುಟ್ಟಿದ ಮೇಲೆ ಅಲ್ಲೂ ಕೂಡ ಯಶೋದೆ ಒಂದು ಮಗುವನ್ನು ಹೆಣ್ಣು ಮಗುವನ್ನು ಹೆತ್ತಿರ್ತಾಳೆ ಅಲ್ಲಿ. ಆದ್ರೆ ಯಶೋದೆಗೆ ಹೆಣ್ಣು ಮಗು ಹೆತ್ತಿರೋದು ಗೊತ್ತಿಲ್ಲ. ಇಲ್ಲೂ ಕೂಡ ಕಂಸನಿಗೆ ಮಗು ಹುಟ್ಟಿದ್ ಯಾರಿಗೂ ಗೊತ್ತಿಲ್ಲ, ಎಲ್ರಿಗೂ ನಿದ್ದೆ ಬಂದ್ಬಿಡ್ತಾರೆ ಚೆನ್ನಾಗಿ. ಆ ರಾತ್ರಿಯಲ್ಲಿ ಕೃಷ್ಣನ ವಸುದೇವ ತಗೊಂಡು ನಂದಗೋಕುಲಕ್ಕೆ ಹೋಗ್ತಾನೆ. ನಂದಗೋಕುಲಕ್ಕೆ ಹೋದಾಗ ಮೊದಲು ಯಾರು ಬರೋದು? ಪೂತನಿ ಬರ್ತಾಳೆ. ಪೂತನಿ ಬಂದಾಗ ಪೂತನಿ ಯಶೋಧ ಆವಿರ್ಬಭು ಎಂಬುದಾಗಿ ಯಶೋಧಾಕೃತಿಯಲ್ಲೇ ಬಂದಿರ್ತಾಳೆ. ಬಂದವಳು ಏನ್ ಮಾಡ್ತಾಳೆ, ಆ ಮಗುವನ್ನು ಎತ್ಕೋತಾಳೆ. ಹಾಲು ಕುಡಿಸಿದಾಗ ಕೊನೆಗೆ ಹಾಲನ್ನು ಮಾತ್ರ ಕುಡಿಲಿಲ್ಲ ಕೃಷ್ಣ, ಪೂತನಿಯ ಪ್ರಾಣವನ್ನು ತೆಗಿತಾನೆ. ಪೂತನಿ ಸಂಹಾರ ಇಲ್ಲಾಗಿದೆ ಇಲ್ಲಿ. ಅದಾದ್ಮೇಲೆ ನಾಳ್ಹಳೋರ್ನಾಲೈಂದ ತಿಂಗಳಳವಿಲೆ ತಾಳೇ ನಿಮಿರ್ತ ಚಗಡತ್ತೆ ಚಾಡಿಪ್ಪೋ ಎಂಬುದಾಗಿ ಶಕಟಾಸುರನಾಗಿ ಒಬ್ಬ ರಾಕ್ಷಸ ಬರ್ತಾನೆ. ಅವನನ್ನು ಕೂಡ ಸಂಹಾರ ಮಾಡಿದ್ದಾಯ್ತಲ್ಲಿ. ಅದಾದ್ಮೇಲೆ ಕಾಳಿಂಗ ಮರ್ದನ ಕೊನೆಯಲ್ಲಿ ಆ ಕಡೆಗಿದೆ. ಅದಾದ್ಮೇಲೆ ಕೇಶಿ ಎಂಬ ಕುದುರೆ ರೂಪದಲ್ಲಿ ಒಬ್ಬ ರಾಕ್ಷಸ ಬರ್ತಾನೆ, ಅಲ್ಲಿದ್ದಾನೆ ಆ ಮೂಲೆನಲ್ಲಿ, ಅವನನ್ನು ಸಂಹಾರ ಆಗುತ್ತೆ. ಆಮೇಲೆ ಭಕ ಅವನ ಒಬ್ಬ ಅಸುರನಾಗಿ ಬಂದಿರ್ತಾನೆ, ಅವನನ್ನು ಸಂಹಾರ ಮಾಡಿರ್ತಾನೆ. ಸರಿ, ಅದಾದ್ಮೇಲೆ ಕೃಷ್ಣನಿಗೆ ಇನ್ನೇನೋ ಬೆಣ್ಣೆ ಕದಿಯೋದು. ಶುಟ್ಟು ನನ್ಮಾಲೆ ಹಳ್ತು ಎನವೇಂದಿ ವಿಣ್ಣೋರ್ಹಳ್ ನನ್ನೀರಾಟಿ ಅಂದೂಪಂ ತಡಾ நிற்கவே ஆங்கு ஓர் மயினால் ஈட்டிய வெண்ணை தொடு உண்ண போந்திமலேத்துவன் கோன்
ಕೋಟ್ಟಿಡೆ ಆಡಿನೈ ಕೋತ್ ಅಳಲಾಯರ್ತಂ ಕೊಂಬಿನೋಕೆ ಈಟಿಯ ಬೆಣ್ಣೆ ಎಂಬುದಾಗಿ ತಿಳಿಸಿದ್ದಾರೆ ನಮ್ಮಾಳ್ವಾರು. ಅದಕ್ಕೋಸ್ಕರವಾಗಿ ಅವನಿಲ್ಲಿ ಬೆಣ್ಣೆ ತಿನ್ನಕ್ಕೆ ಅಂತ ಬರಲಿಲ್ಲ, ಎಲ್ಲಾ ಜೀವಿಗಳನ್ನು ಅನುಗ್ರಹ ಮಾಡಬೇಕು ಎಂಬುದಾಗಿ ಮಾಯೆಯಿಂದ ಈ ಭೂಲೋಕಕ್ಕೆ ಬಂದಂತೆ ಪರಮಾತ್ಮ. ಸರಿ, ಎಲ್ರ ಮನೇಲೂ ಹೋಗಿ ಬೆಣ್ಣೆ ತಿಂತಾ ಇದ್ದಾನೆ ಎಂಬುದಾಗಿ ಯಶೋದೆಗೆ ಬಂದು ಹೇಳಿದಾಗ ಅವಳನ್ನ ವರಳಕ್ಕೆ ಕಟ್ಟಾಕಿದ್ದಾರೆ. ಪರಮಾತ್ಮ ಕೇಳ್ಬೇಕಾ? ಆ ವರಳನ್ನು ಎಳ್ಕೊಂಡು ಬರ್ತಾ ಇದ್ದಾಗ ಒಂದು ಮರಕ್ಕೆ ಸಿಕ್ಕ ಹಾಕೊಳ್ಳುತ್ತೆ, ಜೋರಾಗಿ ಎಳಿತಾನೆ. ಆಗ ಕುಬೇರನ ಮಕ್ಕಳಿಗೆ ನಳಕೂಬರಿಗೆ ಶಾಪ ವಿಮೋಚನೆ ಆಗುತ್ತೆ. ಇಲ್ಲಿ ನಳಕೂಬರಿಗೆ ಇಲ್ಲಿ ಶಾಪ ವಿಮೋಚನೆ ಅದಾದ್ಮೇಲೆ ಇಲ್ಲಿ ಗೋಪಾಲ ಕೃಷ್ಣನಾಗಿ ಇಲ್ಲಿ ಹಸು ಮೇಯಿಸ್ಕೊಂಡು ಇಲ್ಲಿ ಸಂತೋಷವಾಗಿದ್ದಾನೆ. ಅದಾದ್ಮೇಲೆ ಇಲ್ಲಿ ಜಲಕ್ರೀಡೆ ಸ್ನಾನಕ್ಕೆ ಅವರೆಲ್ಲ ಇಳಿದೇ ಇದ್ದಾಗ ಅವ್ರ ಬಟ್ಟೆಗಳೆಲ್ಲ ತೆಗೆದು ಸ್ನಾನ ಮಾಡ್ತಾ ಇದ್ದಾರಂತೆ. ಆಗ ಬಟ್ಟೆಗಳೆಲ್ಲ ತೆಗೆದು ಸ್ನಾನ ಮಾಡ್ತಾ ಇದ್ದಾಗ ಕೊನೆಗೆ ಕೃಷ್ಣ ಬಂದು ಆ ಬಟ್ಟೆನೆಲ್ಲ ಅಪಹರಣ ಮಾಡಿದ್ದಾನೆ. ನಾವೆಲ್ಲರೂ ಕೂಡ ಕೃಷ್ಣ ಮಾಡಿ ತಪ್ಪಲ್ವಾ ಅಂದ್ರೆ ಇಲ್ಲ, ಇದರಲ್ಲೂ ಕೂಡ ಒಂದು ತತ್ವವನ್ನು ತಿಳಿಸಿದ್ದಾನೆ. ನಾವು ಸ್ನಾನ ಮಾಡ್ಬೇಕಾದ್ರೆ ಬರೀ ಮೈಯಲ್ಲಿ ಸ್ನಾನ ಮಾಡಬಾರ್ದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾನೆ. ಅದರಿಂದ ನಾವು ಯಾಕೆ ಬಟ್ಟೆ ಹಾಕೊಂಡು ಸ್ನಾನ ಮಾಡ್ಬೇಕು ಅಂತ ಕೇಳಿದ್ರೆ, ನಾವು ಸ್ನಾನ ಆದ್ಮೇಲೆ ಆ ಬಟ್ಟೆ ನೀರನ್ನು ಹಿಂಡಿದಾಗ ಪಿತೃಗಳಿಗೆ ಹೋಗಿ ಸೇರುತ್ತಂತೆ ಆ ನೀರು. ಅದಕ್ಕೋಸ್ಕರವಾಗಿಯೇ ಬರೀ ಮೈನಲ್ಲಿ ಸ್ನಾನ ಮಾಡಬಾರ್ದು ಅಂತ ಒಂದು. ಇನ್ನೊಂದು, ನೀರಲ್ಲಿ ಏನಿದೆ ಅಗ್ನಿ ಅಂಶ ಜಾಸ್ತಿ ಇರುತ್ತಂತೆ, ಅದಕ್ಕೋಸ್ಕರವಾಗಿ ಮೈ ಸುಟ್ಟೋಗುತ್ತೆ ಎಂಬುದಾಗಿ ಬಟ್ಟೆ ಹಾಕೊಂಡು ಸ್ನಾನ ಮಾಡಬೇಕು ಅಂತ ತಿಳಿಸ್ತಾರೆ. ಅದರಿಂದ ಅದನ್ನ ಇಲ್ಲಿ ಈ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾನೆ ಪರಮಾತ್ಮ. ಅದಾದ್ಮೇಲೆ ರಾಸಕ್ರೀಡೆ, ಇದಾದ್ಮೇಲೆ ಗೋವರ್ಧನ ಪರ್ವತಕ್ಕೆ ಊಟ ಹಾಕ್ತಾರೆ. ಊಟ ಹಾಕಿದ್ಮೇಲೆ ಇಂದ್ರನಿಗೆ ಕೋಪ ಬರುತ್ತೆ, ಜೋರಾಗಿ ಮಳೆ ಸುರಿಸ್ದಾಗ ಕೊನೆಗೆ ಗೋವರ್ಧನ ಪರ್ವತನ ಉದ್ಧಾರ ಮಾಡ್ತಾನೆ, ಆಮೇಲೆ ರಕ್ಷಣೆ ಮಾಡ್ತಾನೆ. ಅಲ್ಲಿ ಗೋಕುಲವಾಸಿಗಳನ್ನೆಲ್ಲ ಆಯ್ತು. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಅವನೇನ್ ಮಾಡ್ತಾನೆ, ಕಂಸನೂರಿಗೆ ಬಲರಾಮ ಕೃಷ್ಣ ಇಬ್ರು ಬರ್ತಾರೆ. ಬಂದಾಗ ಮೊದಲು ಕೂಲಿಯಾಪೀಡ ಎಂಬ ಆನೆಯನ್ನ ಬಿಟ್ಟಿರ್ತಾರೆ. ಆ ಕೂಲಿಯಾಪೀಡ ಆನೆಯನ್ನು ಸಂಹಾರ ಮಾಡ್ತಾನೆ ಅಲ್ಲಿ. ಅದಾದ್ಮೇಲೆ ಕಂಸ ಅವಧೇನೂ ಆಗುತ್ತೆ ಅಲ್ಲಿ. ಅದಾದ್ಮೇಲೆ ವಸುದೇವ ದೇವಕಿಯರನ್ನ ಜೈಲಿನಿಂದ ಬಿಡುಗಡೆನೂ ಮಾಡ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಈ ಕಡೆ ಅಲ್ಲಿ ಮಹಾಭಾರತ, ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿದ್ದಾರೆ. ಅಲ್ಲಿ ಮಹಾಭಾರತದಲ್ಲಿ ರಾಜಸೂಯ ಯಾಗ ನಡೆಯುತ್ತೆ. ಈ ರಾಜಸೂಯ ಯಾಗ ನಡೆದ ಮೇಲೆ ದುರ್ಯೋಧನನಿಗೆ ತುಂಬಾ ಸಂಕಟ ಆಗೋಗುತ್ತೆ, ಅಸೂಯೆ ಬರುತ್ತೆ. ಅಸೂಯೆ ಬಂದ ಕೊನೆಗೆ ಏನ್ ಮಾಡ್ತಾನೆ, ಪಗಡೆ ಕರೆಸ್ತಾನೆ. ಪಗಡೆಯಲ್ಲಿ ಧರ್ಮರಾಯ ಸೋತ್ ಹೋಗ್ತಾನೆ. ಎಲ್ಲ ಆದ್ಮೇಲೆ ಕೊನೆಗೆ ದುಶ್ಯಾಸನನ್ನ ಕರ್ಕೊಂಡೋಗಿ ದ್ರೌಪದಿಗೆ ವಸ್ತ್ರಾಪಹರಣವನ್ನು ಮಾಡು ಅಂತ ಹೇಳಿದಾಗ ಕೊನೆಗೆ ಕೃಷ್ಣ ಮೇಲಿಂದ ಬಟ್ಟೆ ಕೊಡ್ತಾ ಇದ್ದಾನೆ. ಅದಾದ್ಮೇಲೆ ಮಹಾಭಾರತ ಯುದ್ಧ ಪ್ರಾರಂಭ ಆಗುತ್ತೆ. ಸೇನೆಯೋರ್ ವಿಷಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವದೇತ ನಿರೀಕ್ಷೇಹಂ ಯೋಧು ಕಾಮಾನ್ ಅವಸ್ಥಿತಾನ್ ಎಂಬುದಾಗಿ ತಿಳಿಸ್ತಾ ಅರ್ಜುನ ಕೃಷ್ಣನಿಗೆ. ಸೊ ಯುದ್ಧ ಭೂಮಿಯಲ್ಲಿ ರಥವನ್ನ ತಂದು ನಿಲ್ಲಿಸಿದಾಗ 18 ಅಧ್ಯಾಯಗಳನ್ನ ಕೃಷ್ಣ ಪರಮಾತ್ಮನಿಗೆ ಅರ್ಜುನಿಗೆ ಉಪದೇಶವನ್ನು ಮಾಡ್ತಾನೆ. ಉಪದೇಶ ಮಾಡಿದಾಗ ಅಲ್ಲಿ 11ನೇ ಅಧ್ಯಾಯದಲ್ಲಿ ಅವನು ವಿಶ್ವರೂಪ ದರ್ಶನವನ್ನು ತೋರಿಸ್ತಾನೆ. ಈ ಶಂಖದಲ್ಲಿದೆ ವಿಶ್ವರೂಪ. ಅದೆಲ್ಲ ಆದ್ಮೇಲೆ ಯುದ್ಧ ನಡೀತಾ ಇದ್ದಾಗ ಇವರು ಶರಶೈಲ ಮಲಗಿರ್ತಾರೆ ಭೀಷ್ಮರು. ಯುದ್ಧ ಎಲ್ಲ ಆದ್ಮೇಲೆ ಧರ್ಮರಾಯ ರಾಜ್ಯಭಾರ ಎಲ್ಲ ಮಾಡ್ತಾನೆ. ತಿರ್ಗಾ ಅವನಿಗೆ ಸಂಶಯಗಳು ಬಂದಾಗ ಕೃಷ್ಣನನ್ನು ಕರೀತಾನೆ. ಕೃಷ್ಣ ಹೋಗ್ತಾನೆ. ನಾನ್ ಹೇಳೋದಕ್ಕಿಂತ ವಯೋವೃದ್ಧರು ಜ್ಞಾನವೃದ್ಧರಾಗಿರುವಂತಹ ಭೀಷ್ಮಾಚಾರ್ಯರ ಕರ್ಕೊಂಡು ಹೋಗಿ ನಿಲ್ಲಿಸಿದಾಗ ಅವನಿಗೆ ಧರ್ಮಶಾಸ್ತ್ರದ ಬಗ್ಗೆ ಸಂಶಯ ಇತ್ತು, ಅದನ್ನೆಲ್ಲ ದೂರ ಮಾಡ್ತಾರೆ. ಅದೆಲ್ಲ ಆದ್ಮೇಲೆ ವಿಷ್ಣು ಸಹಸ್ರನಾಮವನ್ನ ಬೋಧನೆ ಮಾಡ್ತಾ ಇದ್ದಾರೆ. ನಾವು ನೋಡಬಹುದು ವಿಷ್ಣು ಸಹಸ್ರನಾಮಕ್ಕೆ ಯಾಕೆ ಅಷ್ಟೊಂದು ಮಹಿಮೆ ಜಾಸ್ತಿ, ರಾಮಾಯಣಕ್ಕೆ ಯಾಕೆ ಅಷ್ಟೊಂದು ಮಹಿಮೆ ಜಾಸ್ತಿ ಅಂತ ಕೇಳಿದಾಗ ಪರಮಾತ್ಮನೇ ಸ್ವತಃ ತನ್ನ ಚರಿತ್ರೆಯನ್ನು ತಾನೇ ಕೇಳಿದ್ರಿಂದ ಅದಕ್ಕೆ ಅಷ್ಟೊಂದು ಮಹಿಮೆ ಇರೋಂಥದ್ದು. ಅದೆಲ್ಲ ಆದ್ಮೇಲೆ ಸುಧಾಮ ಕೃಷ್ಣನ ಮನೆಗೆ ಬರ್ತಾ ಇದ್ದಾನೆ. ಬಂದಾಗ ಕೃಷ್ಣ ಏನ್ ಮಾಡ್ತಾನೆ, ಅವನಿಗೆ ಪಾದ ಪೂಜೆ ಮಾಡ್ತಾನೆ. ನೀ ಏನು ತಂದಿಲ್ವ ಅಂದಾಗ ಅವಲಕ್ಕಿ ತಂದಾನಂತೆ. ತಿಂದಾಗ ಅವನ ಮನೆ ಅರಮನೆ ಆಗತ್ತೆ ಅಲ್ಲಿ ಅವನ್ ಬರೋ ಅಷ್ಟೊತ್ತಿಗೆ. ಇಲ್ಲಿ ತುಲಾಭಾರ ನೋಡಬಹುದು. ಸತ್ಯಭಾಮಿ ಎಷ್ಟೇ ಆಭರಣ ಹಾಕಿದ್ರು ಕೃಷ್ಣ ಮೇಲಿಕ್ಕೆ ಬರಲ್ಲ. ರುಕ್ಮಿಣಿ ತುಳಸಿ ದಳ ಹಾಕಿದ ತಕ್ಷಣ ಈಕ್ವಲ್ ಆಗಿರೋದನ್ನ ನೋಡ್ಬೋದು ನಾವು. ಇಲ್ಲಿ ಗೋದಾದೇವಿ ಅಲಂಕಾರ ಮಾಡ್ಕೊಂಡು ನಾನು ಪರಮಾತ್ಮನಿಗೆ ಅನುರೂಪಳಾಗಿದ್ದಾನ ಅಂತ ನೋಡ್ಕೊತಾ ಇರ್ತಾಳೆ. ಕೃಷ್ಣ ಜನ ಮಾನಸಿಕವಾಗಿ ಮದುವೆ ಆಗೋದನ್ನ ನಾವಿಲ್ಲಿ ನೋಡಬಹುದು. ಇದೆಲ್ಲ ಆದ್ಮೇಲೆ ಇಲ್ಲಿ ಕೃಷ್ಣನ ಉತ್ಸವ ನಡೀತಾ ಇದೆ, ಇಲ್ಲಿ ನೋಡಬಹುದು.
ಇಲ್ಲಿ ಕುಡಕ್ಕುತ್ತನೆಂಬುದಾಗಿ ಪರಮಾತ್ಮ ಕುಡಗಳನ್ನ ತಲೆ ಮೇಲೆ ಕೈಯಲ್ಲಿ ಇಟ್ಕೊಂಡು ಹೊಟ್ಟೆಗೆ ಒಂದು ತಮಟೆಯನ್ನು ಕಟ್ಕೊಂಡಿರ್ತಾನೆ. ಈ ಕಡೆಯಿಂದ ಮೇಲಕ್ಕೆ ಎಸಿತಾನೆ, ಈ ಕಡೆಯಿಂದ ಮೇಲಕ್ಕೆ ಎಸಿತಾನೆ. ಅದ್ರ ಗ್ಯಾಪಲ್ಲಿ ಒಂದ್ಸಲಿ ತಮಟೆ ಬಾರಿಸ್ತಾನೆ, ತಿರ್ಗಾ ಕೊಡಗಳನ್ನ ಹಿಡಿತಾನೆ. ಅದು ಕೊಡಕ್ಕೂತನ, ಅವನ ಸ್ಪೆಷಲ್ ಆಗಿರುವಂತಹದ್ದು ಡ್ಯಾನ್ಸ್. ಅದು ಯಾಕೆ ಅದು ಕೊಡಕ್ಕೂತನ ಇಟ್ಕೊಂಡ ಅಂತ ಕೇಳಿದ್ರೆ, ಗೋಪಿಕರನ್ನೆಲ್ಲ ಯಾರು ಕೃಷ್ಣನ್ ನೋಡಬಾರ್ದು ಅಂತ ಅವರು ಮನೆಯವರೆಲ್ಲ ಹೇಳ್ಬಿಟ್ಟಿರ್ತಾರೆ. ಸೊ ಕೃಷ್ಣನ್ ನೋಡಕ್ ಆಗದೆ ಇದ್ದಾಗ ಅವನು ಇದನ್ನ ಒಂದ್ ಡ್ಯಾನ್ಸ್ ಆಡ್ತೀನಿ ಅಂದಾಗ ಇಡೀ ಊರ್ ಮನೆಯವರೆಲ್ಲ ಬಂದು ಅವನನ್ನ ನೋಡಕ್ ಬರಕ್ಕೆ ಒಂದ್ ಚಾನ್ಸ್. ಅದು ಅದಕ್ಕೋಸ್ಕರ ಕೊಡಕ್ಕೂತನಲ್ಲಿ. ಆಮೇಲೆ ಅಲ್ಲಿ ಕೃಷ್ಣ, ಅಲ್ಲೂ ನೋಡಲು ಕೃಷ್ಣ, ಇಲ್ಲಿ ನೋಡಲು ಕೃಷ್ಣ, ಎಲ್ಲೆಲ್ಲಿ ನೋಡಿದರೋ ಕೃಷ್ಣ ಅಂದಂಗೆ ಅಲ್ಲಿ ಕೃಷ್ಣ, ಅಲ್ಲಿ ಇಲ್ಲೂ ಕೃಷ್ಣ, ನಿಜವಾದ ಕೃಷ್ಣ ಇಲ್ಲಿ ನೀಲಮೇಘ ಶ್ಯಾಮನಾಗಿ ಇಲ್ಲಿದ್ದಾನೆ. ಕೊನೆಗೆ ಅಲಮಾಮರತ್ತಿ நிலமேல் ஒரு பாலகனாய் யாலமேலும் உண்டான் அரங்கத்தரவினணையான் கோலமா நிறை கொண்டதென் நெஞ்சினையே கொண்டல் வண்ணனை கோவலனாய் வெண்ணையுண்டவாயன் என்னுள்ளங்கவர்ந்தானை அண்டருகோ நணியரங்கன் என்னாமுதினை கண்ட கண்கள் மத்தொன்னினை காணாவே. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀಕೃಷ್ಣ. ಭುವನವಪುಷಂ ವಿಷ್ಣುಮೀಶಂ ನಮಾಮಿ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದಯಾರಣ್ಯರಗೋ ಭೂಗರ್ಭೋ ಮಾನವೋ ಮಧುಸೂದನಃ ಈಶ್ವರೋ ವಿಕ್ರಮೀ ಧರ್ಮೀ ಮೇಧಾವಿ ವಿಕ್ರಮಕ್ರಮಃ ಅನುತ್ತಮೋ ದುರಾದರ್ಶ ಕೃತಜ್ಞ ಕೃತಿರಾತ್ಮವಾನ್. ನಾರಾಯಣ ಶ್ರೀಮನ್ನಾರಾಯಣ 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 ಶ್ರೀಮನ್ನಾರಾಯಣನೇ ಶ್ರೀಪಾದಮೇ ಶರಣು. ಕಮಲನಾಭನಿ ಪದ ಕಮಲಮೇ ಶರಣ. ಪರಮಯೋಗಿ ಜನ ಭಾಗದೇಯ ಶ್ರೀ ಪರಮ ಪುರುಷ ಪರಾತ್ಪರ ಪರಮಾತ್ಮ ಪರಮಾಣುರೂಪ ಶ್ರೀ ತಿರುವೆಂಕಟಗಿರಿ ದೇವಾ. ಪರಮಾತ್ಮ ಪರಮಾಣುರೂಪ ಶ್ರೀ ತಿರುವೆಂಕಟಗಿರಿ ದೇವ ಶರಣು. ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನೇ ಶ್ರೀಪಾದಮೇ ಶರಣು. ಶ್ರೀಪಾದಮೇ ಶರಣು. ಶ್ರೀಪಾದಮೇ ಶರಣು. ಶರಣು ಶರಣು. ಶ್ರೀ ವೈಷ್ಣವ ಸಮಾಗಮ. ಶ್ರೀಮತೆ